ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ವಿಧಾನಸೌಧ ಆವರಣದಲ್ಲಿ ಇವತ್ತು ನಾವು ಪುಸ್ತಕ ಮೇಳ ಸಂಕಿರಣ ನಾವಿವತ್ತು ಹಮ್ಮಿಕೊಂಡಿದ್ದೇವೆ. ಇದು ಪ್ರಪ್ರಥಮವಾದ ಒಂದು ನಮ್ಮ ಒಂದು ಯೋಚನೆ ಇವತ್ತು ಆಗಿದೆ. ಇದಕ್ಕಾಗಿ ನಮ್ಮ ವಿಧಾನ ಪರಿಷತ್ ಸಭಾಪತಿಗಳು ನಾವು ಚರ್ಚೆ ಮಾಡಿಕೊಂಡು ನಮಗೆ ಬಹುಶಃ ಮನೆ ಮುಖ್ಯಮಂತ್ರಿಗಳು ಸರ್ಕಾರ ಸಂಪೂರ್ಣವಾದ ಸಹಕಾರ ಕೊಟ್ಟು ಇದನ್ನು ನಾವು ಇವತ್ತು ನಾಳೆ ಇದನ್ನು ಉದ್ಘಾಟಿಸ್ತೇವೆ. ನನಗೆ ವಿಶ್ವಾಸ ಇದೆ. ಇದು ಯಾಕಂತ ಹೇಳಿದರೆ ನಾವು ಇವತ್ತು ವಿಧಾನಸೌಧ ಸಾಹಿತ್ಯ ಕ್ಷೇತ್ರದಲ್ಲಿ ಬರಹಗಾರರಿಗೆ ಇನ್ನೂ ಹತ್ತಿರ ಆಗುವಂಥದ್ದು. ಎರಡನೇದು ಬಹುಶಃ ವಿದ್ವಾಂಸರು ಯಾರು ಹೆಚ್ಚು ಇದರ ಬಗ್ಗೆ ಜ್ಞಾನ ಇದೆ ಅವ್ರಿಗೆಲ್ಲರೂ ಕೂಡ ಇನ್ನಷ್ಟು ನಮಗೆ ಸಲಹೆ ಸೂಚನೆ ಕೊಟ್ಟು ಅವ್ರಿಗೂ ನಮ್ಮೊಂದು ಭಾಗವನ್ನು ಎನಿಸಿಕೊಳ್ಳೋದು. ಪ್ರಮುಖವಾಗಿ ಪ್ರಕಾಶಕರು ಇವತ್ತು ಸಾಹಿತ್ಯ ಕ್ಷೇತ್ರ ಮತ್ತು ನಮ್ಮ ಬರಹಗಾರ ಈ ಪುಸ್ತಕ ಎಲ್ಲ ಪ್ರಕಟ ಆಗಬೇಕಾದ್ರೆ ಅದಕ್ಕೆ ಪ್ರಮುಖವಾದ ಕಾರ್ಯಕರ್ತರು ಯಾರು ಅಂತ ಹೇಳಿದ್ರೆ ಪಬ್ಲಿಕೇಶನ್ಸ್. ಅವರು ಕೂಡ ಅದನ್ನು ಆಸಕ್ತಿ ವಹಿಸಿಕೊಂಡು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಪಬ್ಲಿಕೇಶನ್ ಮಾಡ್ಕೊಂಡು ಈ ಸಾಹಿತ್ಯ ಕ್ಷೇತ್ರಕ್ಕೆ ಪುಸ್ತಕದ ಒಂದು ಇದಕ್ಕೆ ಸಂಬಂಧಪಟ್ಟಾಗೆ ಪಬ್ಲಿಕೇಶನ್ಸ್ ದೊಡ್ಡ ಮಟ್ಟದ ಒಂದು ಅವರು ಕೊಡುಗೆ ಕೊಟ್ಟಿದ್ದಾರೆ. ಅವರನ್ನು ಕೂಡ ನಾವಿವತ್ತು ಇದರಲ್ಲಿ ಭಾಗವಹಿಸಕ್ಕೆ ಅವಕಾಶ ಮಾಡಿಕೊಟ್ಟು ಅವರಿಗೊಂದು ಗುರುತಿಸಿಕೊಳ್ಳುವಂಥದ್ದು. ಅಷ್ಟೇ ಅಲ್ಲದೆ ನಾವು ಸರ್ವ ಯುವಕರಿಗೆ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಕೂಡ ಅವಕಾಶ ನಾವು ಕೊಡ್ತೇವೆ. ಯಾಕಂತ ಹೇಳಿದರೆ ಓದುಗರ ಒಂದು ಸಂಖ್ಯೆನೂ ಕೂಡ ಜಾಸ್ತಿ ಆಗಬೇಕು. ಪುಸ್ತಕಗಳನ್ನು ಇನ್ನಿತನ ಓದುವಂಥ ಅಭ್ಯಾಸವನ್ನು ವಿದ್ಯಾರ್ಥಿ ಮತ್ತು ಯುವ ಸಮುದಾಯದಲ್ಲಿ ಒಂದು ಜಾಗೃತಿ ಮೂಡಿಸುವಂಥ ಕೆಲಸ ಇವತ್ತು ಆಗಿದೆ. ಇದೆಲ್ಲ ಕೂಡ ಕೇಂದ್ರೀಕರಿಸಿಕೊಂಡು ನಾವು ಇಲ್ಲಿ ಇದನ್ನು ಪ್ರಥಮ ಬಾರಿಗೆ ಆಯೋಜಿಸಿದ್ದೇವೆ. ನಾವು ಸಭಾಪತಿ ದೀರ್ಘವಾಗಿ ಚರ್ಚೆ ಮಾಡಿಕೊಂಡೇ ನಾವೆಲ್ಲ ಈ ರೀತಿ ಒಂದು ಹಮ್ಮಿಕೊಂಡಿದ್ದು ಹೇಳಲಿಕ್ಕೆ ನಾನು ಬಯಸ್ತೇನೆ. ಸಾರ್ವಜನಿಕರಿಗೆ ಮಾಡುವಂಥದ್ದು, ಸಾರ್ವಜನಿಕರಿಗೆ ಬೇಕಾಗಿ ಇದೆಲ್ಲ ಕಾರ್ಯಕ್ರಮಗಳು ಜನಸಾಮಾನ್ಯರ ಕೂಡ ಇವತ್ತು ಅವಕಾಶ ಸಿಕ್ಕುವಂಥದ್ದು. ಇನ್ಫ್ಲುಯೆನ್ಸ್ ಇಲ್ಲದವರು ಕೂಡ ವಿಧಾನಸೌಧ ಬಂದು ಹೋಗುವಂಥ ವ್ಯವಸ್ಥೆ ಇವತ್ತು ನಿರ್ಮಾಣ ನಾವು ಮಾಡುವಂಥದ್ದು. ಆದ ಕಾರಣ ಸಾರ್ವಜನಿಕರಿಗೆ ಅವಕಾಶ ಇದೆ. ನಾವು ಅವಕಾಶ ಎಲ್ಲವೂ ಕೂಡ ಸರಿ ಹೋದರೆ ಸಾರ್ವಜನಿಕರಿಗೆ ವಿಧಾನಸಭೆಯ ಸಭಾಂಗಣ ನೋಡಲಿ, ಒಳಗಡೆ ಅಸೆಂಬ್ಲಿ ಸಭಾಂಗಣ ನೋಡಲಿಕ್ಕೆ ಕೂಡ ಅವಕಾಶ ಮಾಡುವಂಥ ಚರ್ಚೆ ಕೂಡ ನಮ್ಮ ಮಾರ್ಷಲ್ಗಳ ಜೊತೆ ಮತ್ತು ನಮ್ಮ ಇಲಾಖೆ ಜೊತೆ ಇವತ್ತು ಚರ್ಚೆ ನಾವು ಇವತ್ತು ಮಾಡಿದ್ದೇವೆ. ನೋಡಿ, 24ರಿಂದ ಪ್ರಾರಂಭ ಆಗಿ 3ನೇ ತಾರೀಕಿಗೆ ಕೊನೆಗೊಳ್ಳುತ್ತದೆ. 2ನೇ ತಾರೀಕಿನವರೆಗೆ ಇವತ್ತು ಸಾರ್ವಜನಿಕರಿಗೆ ಇವತ್ತು ಮುಕ್ತ ಅವಕಾಶ ಇದೆ. 3ನೇ ತಾರೀಕಿಗೆ ಸೆಷನ್ ಇವತ್ತು ಪ್ರಾರಂಭ ಆಗ್ತದೆ. ಅವತ್ತು ಸಾರ್ವಜನಿಕರಿಗೆ ಅದು ಕೊನೆಯ ದಿವಸ. ಅವತ್ತು ಸಾರ್ವಜನಿಕರಿಗೆ ಯಾರಿಗೂ ಕೂಡ ಇವತ್ತು ಮುಕ್ತ ಅವಕಾಶ ಇಲ್ಲ. ಬರುವಂಥ ಸಾರ್ವಜನಿಕ ಇಲ್ಲದಿದ್ದ ಯಾರು ಬರ್ತಾರೆ, ಅಧಿಕಾರಿ ವರ್ಗವು, ಶಾಸಕರು. ನಾವು ಒಂದು ದಿವಸ ಅಧಿವೇಶನದ ದಿವಸ ಇಟ್ಟದ್ದು ಯಾಕೆಂತ ಹೇಳಿದರೆ ದೂರ ಇರುವಂಥ ಶಾಸಕರು, ಬೇರೆ ಬೇರೆ ಕಡೆಯವರು, ಅವ್ರು ಬೇರೆ ಬೇರೆ ಕೆಲಸದಲ್ಲಿರ್ತಾರೆ. ಅವರು ಒಂದು ದಿವಸಕ್ಕೋಸ್ಕರ ಅಲ್ಲಿಂದ ಬಂದು ಮತ್ತೆ ರಿಟರ್ನ್ ಹೋಗುವುದಿಲ್ಲ. ಆಗ ಒಂದು ಆ ಸೆಷನ್ ಬಂದವರಿಗೆ ಕೂಡ ಈ ಒಂದು ಪುಸ್ತಕ ಮೇಲೆ ನೋಡಿಕೊಂಡು ಇದನ್ನು ಆನಂದಿಸುವಂಥ ಅವಕಾಶ ಇದೆ. ಮತ್ತು ನಾವು ಈಗಾಗಲೇ ಎಲ್ಲರಿಗೆ ಎಲ್ಲ ಶಾಸಕರಿಗೆ ಶಾಸಕರ ನಿಧಿಯಿಂದ 2 ಲಕ್ಷ ರೂಪಾಯಿ ತನಕದ ಪುಸ್ತಕವನ್ನು ಖರೀದಿಸಿಕೊಂಡು ಅವರ ಕ್ಷೇತ್ರ ವ್ಯಾಪ್ತಿಯ ಸರ್ಕಾರಿ ಶಾಲೆಗೆ ಮತ್ತು ಸರ್ಕಾರಿ ಲೈಬ್ರರಿಗೆ ಒದಗಿಸುವ ಅವಕಾಶ ಮಾಡಿ ಕೊಟ್ಟಿರ್ತೇವೆ. ಅದಕ್ಕೆ ಇದೆಲ್ಲ ಕೂಡ ಪ್ರಯೋಜನ ಎಲ್ಲ ಒಂದು ಅವಕಾಶ ನಾವು ಕೊಡಬೇಕು. ನಾಳೆ ಅವನು ಬರೆದಿದ್ದ ನಾವು ಇಷ್ಟೆಲ್ಲ ಮಾಡಿ ಒಂದು ಶಾಸಕ ನೋಡಲಿಕ್ಕೆ ಅವರೇ ನಿಜವಾದ ಕಾರಣ ಆಗದಿದ್ದರೆ ನಮ್ಮ ಅದೊಂದು ಏನು ನಾವೇನು ಹಮ್ಮಿಕೊಂಡು ಅದು 100% ಸಕ್ಸಸ್ ಆಗೋದಿಲ್ಲ. ನಮ್ಮದೇನಿದೆ, ನಾಡಿದ ಎಲ್ಲ ವಿಧಾನಸಭೆ ಶಾಸಕರು, ವಿಧಾನ ಪರಿಷತ್ ಶಾಸಕರು, ಅಧಿಕಾರಿಗಳು, ಮಂತ್ರಿಗಳು ಎಲ್ಲರೂ ಇಲ್ಲಿ ಬಂದಾಗ ಇಲ್ಲಿ ಬಂದು ಹೋಗಿ ಹೋಗ್ತೇವೆ. ಅದಕ್ಕಾಗಿ ನಾವು 3ನೇ ತಾರೀಕು ನಾವು ಇಟ್ಟಿದ್ದೇವೆ. ಮತ್ತು ಅದಕ್ಕಿಂತ ಮುಂಚೆ ಬರುವಂಥ ಎಲ್ಲ ನಮ್ಮ ಸಾರ್ವಜನಿಕರು ಎಷ್ಟೇ ಜನಸಂಖ್ಯೆಯಲ್ಲಿ ಬಂದರೂ ಕೂಡ ಇದನ್ನೆಲ್ಲ ಸಮರ್ಪಕವಾಗಿ ನಿಭಾಯಿಸಿಕೊಂಡು ಇದನ್ನು ಅತ್ಯುತ್ತಮವಾಗಿ ನೆರವೇರಲಿಕ್ಕೆ ನಮ್ಮ ಪೊಲೀಸ್ ಇಲಾಖೆಯವರು ಸಂಪೂರ್ಣ ಸದೃಢರಾಗಿದ್ದಾರೆ. ಮತ್ತು ಅದಕ್ಕೆ ಎಲ್ಲ ಅವರಿಗೆ ಒಂದು ಏನಿದೆ ಅವರಿಗೆ ಪ್ರತಿಭೆ ಮತ್ತು ಅವರ ಒಂದು ಪ್ರಾಮಾಣಿಕ ಕೆಲಸ ಮಾಡ್ತಾ ವಿಶ್ವಾಸ ನಮಗೆ ಇದೆ. ಸಿಎಂ ಒಂದು ಲೆಟರ್ ಬರೆದಿದ್ದೀರಿ ಅನ್ನುವಂಥದ್ದು, ಅಂದರೆ ಡಯಾಲಿಸಿಸ್ ಪುರುಷ ಡಯಾಲಿಸಿಸ್ಗಳಿಂದ ಅವರಿಗೆ ಶಕ್ತಿ ಯೋಜನೆಗೆ ಒಳಪಡಿಸಿ, ಯಾಕಂದ್ರೆ ಅವ್ರಿಗೆ ಖರ್ಚು ಕಡಿಮೆ ಆಗುತ್ತೆ ಅನ್ನುವಂಥದ್ದು. ಹೌದಾ ಸರ್? ಹೌದು. ಯಾಕೆ ಡಯಾಲಿಸಿಸ್ ಪೇಷಂಟ್ ಪಾಪ ಬಹಳಷ್ಟು ದೂರದಿಂದ ಬರ್ತಾರೆ, ಹತ್ತಿರದಿಂದವರು ಯಾರೂ ಇಲ್ಲ ಇದರಲ್ಲಿ. ಆದ ಕಾರಣ ಅದು ನಿರಂತರ ಎಷ್ಟೇ ಶ್ರೀಮಂತನಿದ್ರು ಕೂಡ ಅನುಕೂಲಸ್ಥನಿದ್ರು ಕೂಡ ಅವರು ಶ್ರೀಮಂತರಿದ್ರೆ ಕಾರಲ್ಲಿ ಬಂದೇ ಬರ್ತಾರೆ. ಸ್ವಲ್ಪ ಅವನು ಅನುಕೂಲಿಸ್ತಿದ್ರೆ ಅವನು ಬಸ್ಸಲ್ಲಿ ಬರೋದಿಲ್ಲ, ಅವನು ರಿಕ್ಷಾದಲ್ಲಿ ಬರ್ತಾನೆ. ಯಾವುದು ರಿಕ್ಷಾ ಕಾರು ಇಲ್ಲ, ಬೈಕಲ್ಲಿ ಬರಲಿ, ರಿಕ್ಷಾದಲ್ಲಿ ಬರಲಿಕ್ಕೆ ಆಗೋದಿಲ್ಲ.
ಅಂಥ ಜನಸಾಮಾನ್ಯರು ಡಯಾಲಿಸಿಸ್ ಬಂದ ಸಂದರ್ಭದಲ್ಲಿ ಅವರ ಕಷ್ಟ ನಮಗೆ ಭಾಳ ಚೆನ್ನಾಗಿ ಗೊತ್ತಿರ್ತದೆ. ಅದಕ್ಕಾಗಿ ಬಹುಶಃ ಅದರ ಸಂಸ್ಥೆಯವರು ಆ ಒಂದು ಯಾರೆಲ್ಲ ಡಯಾಲಿಸಿಸ್ ಪೇಷಂಟ್ಸ್ ಇದ್ದಾರೆ ಅವರೆಲ್ಲ ಬಂದು ಮನವಿ ಕೊಟ್ಟಿದ್ದರು. ಇದನ್ನು ಮನೆ ಮುಖ್ಯಮಂತ್ರಿಗಳಿಗೆ ಕೂಡ ನಾವು ಇವತ್ತು ಕೊಟ್ಟಿದ್ದೇವೆ. ಹಿಂದೆ ಅವರು ಸಮಿತಿಯವರಿಗೆ ಭೇಟಿಯಾದ ಮುಖ್ಯಮಂತ್ರಿಗಳು ಅದನ್ನು ಪರಿಶೀಲನೆ ಮಾಡುವಂತ ಕೂಡ ಹೇಳಿದ್ದಾರೆ. ಅದು ಅಗತ್ಯದ ವಿಚಾರ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ವಿಧಾನಸೌಧದಲ್ಲಿ ಶ್ವಾನಗಳಿಗೆ ಶೆಲ್ಟರ್ ಮಾಡ್ತೀವಿ ಅಂತಂದ್ರೆ ಸ್ಥಳ ನಿಗದಿ ಆಗಿದೆ, ಎಲ್ಲಿ ಮಾಡಬೇಕು, ಯಾವ ಈಗ ಸ್ಥಳವನ್ನು ನಿಗದಿಪಡಿಸುವ ಕೆಲಸ DPR ಅವರು ಮಾಡ್ತಾ ಇದ್ದಾರೆ. PWD ಅವರು ಅದಕ್ಕೆ ಎಸ್ಟಿಮೇಟ್ ಮಾಡಿದ್ದಾರೆ. ಅದು ಕಟ್ಟಿದ ನಂತರ ಅದನ್ನು ಎಲ್ಲಿ ಯಾವ ಸ್ಥಳ ಆಗಬೇಕಂತೇಳಿ ಅದರ ಒಂದು ಎಕ್ಸ್ಪರ್ಟ್ ಇದ್ದಾರೆ, ನಮ್ಮ ಈ ಶ್ವಾನಕ್ಕೆ ಸಂಬಂಧಪಟ್ಟ ಒಂದು ಎಕ್ಸ್ಪರ್ಟ್ ಇದ್ದಾರೆ. ಅವರು ಇಲ್ಲಿರುವಂಥ ನಮಗೆ ಯಾವ ತೊಂದರೆ ಆಗದ ಒಂದು ಸ್ಥಳವನ್ನು ಗುರುತಿಸಿಕೊಂಡು DPR ಜೊತೆಯಲ್ಲಿ ಸೇರಿಕೊಂಡು ಇವತ್ತು PWD ಅವರದನ್ನು ಶೆಲ್ಟರ್ ಕಟ್ಟಿ ಯಾವುದೋ ಸಂಘ ಸಂಸ್ಥೆಗೆ ಅದನ್ನು ನಡೆಸಿಕೊಡೋದನ್ನು ತೀರ್ಮಾನಿಸಲಾಗಿದೆ. ಅದು ಕಾರ್ಯಾಚರಣೆ ನಡೀತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.